ಎಬಿಎಸ್ ಮತ್ತು ಸಿಬಿಎಸ್ ಬ್ರೇಕಿಂಗ್ ಸಿಸ್ಟಮ್. ಎಬಿಎಸ್ ಆ್ಯಂಡ್ ಸಿಬಿಎಸ್ ಬ್ರೇಕಿಂಗ್ ಸಿಸ್ಟಮ್. ಬ್ರೇಕಿಂಗ್ ವ್ಯವಸ್ಥೆ ಅಥವಾ ಬ್ರೇಕಿಂಗ್ ಸಿಸ್ಟಮ್ ಎನ್ನುವುದು ಯಾವುದೇ ಟೂ ವೀಲರ್ ಅಥವಾ ದ್ವಿಚಕ್ರ ವಾಹನದ ಅತ್ಯಂತ ಪ್ರಮುಖವಾದ ಸುರಕ್ಷತಾ ವೈಶಿಷ್ಟ್ಯವಾಗಿದೆ. ಆದರೆ ನಿಮ್ಮ ಸವಾರಿಯನ್ನು ಇನ್ನೂ ಹೆಚ್ಚು ಸುರಕ್ಷಿತಗೊಳಿಸಲು ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಮತ್ತು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಎನ್ನುವಂತಹ ಉನ್ನತ ಬ್ರೇಕಿಂಗ್ ತಂತ್ರಜ್ಞಾನಗಳನ್ನು ವಿನ್ಯಾಸಗೊಳಿಸಲಾಗಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಇಂದು ನಾವು ಈ ತಂತ್ರಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ನಾವು ಎಬಿಎಸ್ ಬಗ್ಗೆ ಮಾತನಾಡೋಣ. ನೀವು ಎಂದಾದರೂ ಯಾರಾದರೂ ದ್ವಿಚಕ್ರ ವಾಹನಕ್ಕೆ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿದಾಗ ಬೈಕ್ ಸ್ಕಿಡ್ ಆಗುವುದನ್ನು ನೋಡಿದ್ದೀರಾ? ಇದಕ್ಕೆ ಕಾರಣವೆಂದರೆ ಬ್ರೇಕ್ ಹಾಕಿದ ತಕ್ಷಣ ಚಕ್ರಗಳು ಲಾಕ್ ಆಗುತ್ತವೆ ಮತ್ತು ಟೈರ್ಗಳು ನೆಲದ ಮೇಲಿನ ಹಿಡಿತ ಅಂದರೆ ಟ್ರಾಕ್ಷನ್ ಅನ್ನು ಕಳೆದುಕೊಳ್ಳುತ್ತವೆ. ಎಬಿಎಸ್ ಅಥವಾ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅನ್ನು ಅನಿರೀಕ್ಷಿತವಾಗಿ ಬ್ರೇಕ್ ಹಾಕುವ ಸಂದರ್ಭದಲ್ಲಿ ಚಕ್ರಗಳು ಲಾಕ್ ಆಗುವುದನ್ನು ತಡೆಯುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ವಿಶೇಷವಾಗಿ ಹೆಚ್ಚಿನ ವೇಗದಲ್ಲಿ ಮತ್ತು ಜಾರುವ ರಸ್ತೆಗಳಲ್ಲಿ ಬಹಳ ಉಪಯುಕ್ತವಾಗಿದೆ. ಹೇಗೆಂದರೆ ಇದು ಬೈಕ್ ಸ್ಕಿಡ್ ಆಗುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹಾಗೂ ರೈಡರ್ಗೆ ಉತ್ತಮ ನಿಯಂತ್ರಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಎಬಿಎಸ್ನಲ್ಲಿ 2 ವಿಧಗಳಿವೆ. ಒಂದು ಸಿಂಗಲ್ ಚಾನೆಲ್ ಎಬಿಎಸ್. ಇದು ಕೇವಲ ಮುಂಭಾಗದ ಚಕ್ರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಹಾಗೂ ಅನಿರೀಕ್ಷಿತವಾಗಿ ಬ್ರೇಕ್ ಹಾಕುವಾಗ ಉತ್ತಮ ನಿಯಂತ್ರಣ ದೊರಕುತ್ತದೆ. ಇನ್ನೊಂದೆಡೆ ಡ್ಯುಯಲ್ ಚಾನೆಲ್ ಎಬಿಎಸ್. ಇದು 2 ಚಕ್ರಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ವಾಹನದ ಸ್ಥಿರತೆ ಹೆಚ್ಚುತ್ತದೆ ಮತ್ತು ಬ್ರೇಕಿಂಗ್ ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಉತ್ತಮಗೊಳಿಸುವಂತೆ ಮಾಡುತ್ತದೆ. ಎಬಿಎಸ್ ಹೊಂದಿರುವ ಟೂ ವೀಲರ್ ವಾಹನದಲ್ಲಿ ಬ್ರೇಕ್ ಡಿಸ್ಕ್ನ ಬಳಿ ಒಂದು ಸೆನ್ಸರ್ ಅನ್ನು ಅಳವಡಿಸಲಾಗಿರುತ್ತದೆ. ಇದು ಚಕ್ರದ ವೇಗವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತದೆ. ಈ ಸಿಸ್ಟಮ್ಗೆ ಚಕ್ರವು ಲಾಕ್ ಆಗುವ ಸಾಧ್ಯತೆ ಇದೆ ಎಂದು ತಿಳಿದ ತಕ್ಷಣ ಅದು ಚಕ್ರದ ಮೇಲಿನ ಬ್ರೇಕಿಂಗ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದರ ಮೂಲಕ ರೈಡರ್ ತನ್ನ ಬೈಕ್ ಮೇಲೆ ನಿಯಂತ್ರಣವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ಸಿಬಿಎಸ್ನ ಬಗ್ಗೆ ಮಾತನಾಡೋಣ. ಈ ಸಿಸ್ಟಮ್ ಅನ್ನು ವಿಶೇಷವಾಗಿ ನಾವು ಸ್ಕೂಟರ್ ಅಥವಾ ಲೋ ಪವರ್ ಅಂದರೆ ಕಡಿಮೆ ಪವರ್ ಇರುವ ಬೈಕ್ಗಳಲ್ಲಿ ಕಾಣಬಹುದು. ಜನರು ಸಾಮಾನ್ಯವಾಗಿ ರಿಯರ್ ಅಥವಾ ಹಿಂಭಾಗದ ಬ್ರೇಕ್ ಅನ್ನು ಹೆಚ್ಚು ಬಳಸುತ್ತಾರೆ. ಇದರಿಂದ ವಾಹನದ ಸಮತೋಲನವು ಕೆಡಬಹುದಾಗಿತ್ತು. ಸಿಬಿಎಸ್ಗಿಂತ ಮೊದಲು ಟೂ ವೀಲರ್ಗಳಲ್ಲಿ 2 ಡ್ರಮ್ ಅಂದರೆ ಮುಂಭಾಗ ಮತ್ತು ಹಿಂಭಾಗದ ಡ್ರಮ್ ಬ್ರೇಕ್ಗಳನ್ನು ನಿರ್ವಹಿಸಲು ಪ್ರತ್ಯೇಕ ಸಂಪರ್ಕಗಳನ್ನು ನೀಡಲಾಗುತ್ತಿತ್ತು. ಹೀಗಾಗಿ ಯಾವುದೇ ಒಂದು ಬ್ರೇಕ್ ಅನ್ನು ಬಳಸಿದರೆ ಅದು ಒಂದು ಚಕ್ರಕ್ಕೆ ಮಾತ್ರ ಬ್ರೇಕ್ ಅನ್ವಯವಾಗುತ್ತಿತ್ತು. ಇದರ ಪರಿಣಾಮವಾಗಿ ವಾಹನದ ಬ್ಯಾಲೆನ್ಸ್ ಕೆಡುತ್ತಿತ್ತು ಹಾಗೂ ಬೀಳುವ ಅಪಾಯವು ಹೆಚ್ಚಾಗುತ್ತಿತ್ತು. ಸಿಬಿಎಸ್ನಲ್ಲಿ ರಿಯರ್ ಬ್ರೇಕ್ ವ್ಯವಸ್ಥೆಗೆ ಒಂದು ಹೆಚ್ಚುವರಿ ಕೇಬಲ್ ಅನ್ನು ಸಂಪರ್ಕಿಸಲಾಗಿರುತ್ತದೆ. ಮುಂಭಾಗದ ಬ್ರೇಕ್ಗೆ ಈ ಕೇಬಲ್ ಅನ್ನು ಜೋಡಿಸಲ್ಪಟ್ಟಿರುತ್ತದೆ. ನಾವು ಮುಂಭಾಗದ ಬ್ರೇಕ್ ಅನ್ನು ಆಪರೇಟ್ ಮಾಡಿದಾಗ ಅದು ಕೇವಲ ಮುಂಭಾಗದ ಬ್ರೇಕ್ಗೆ ಅನ್ವಯಿಸುವಂತೆ ಕಾರ್ಯನಿರ್ವಹಿಸುತ್ತದೆ. ಆದರೆ ನಾವು ಹಿಂಭಾಗದ ಬ್ರೇಕ್ ಅನ್ನು ಒತ್ತಿದಾಗ ಸಿಸ್ಟಮ್ ಸ್ವಯಂಚಾಲಿತವಾಗಿ ಮುಂಭಾಗದ ಬ್ರೇಕ್ಗೂ ಸ್ವಲ್ಪ ಒತ್ತಡವನ್ನು ಅನ್ವಯಿಸುವ ರೀತಿಯಲ್ಲಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದರಿಂದ ಬೈಕ್ ಅಥವಾ ಸ್ಕೂಟರ್ ಹೆಚ್ಚು ವೇಗವಾಗಿ ಮತ್ತು ಸಮತೋಲನದಲ್ಲಿ ನಿಲ್ಲುತ್ತದೆ. ಇದರ ಫಲಿತಾಂಶವಾಗಿ ಹೆಚ್ಚಿನ ಸುರಕ್ಷತೆ, ಕಡಿಮೆ ಸ್ಕಿಡ್ಡಿಂಗ್ ಮತ್ತು ಸುಲಭವಾದ ಬ್ರೇಕಿಂಗ್ ದೊರಕುತ್ತದೆ. ಭಾರತದಲ್ಲಿ ರಸ್ತೆ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಈ ನಿಯಮಗಳನ್ನು ಜಾರಿಗೆ ತಂದಿದೆ. 125 ಸಿಸಿಗಿಂತ ಹೆಚ್ಚಿನ ಬೈಕ್ಗಳಿಗೆ ಎಬಿಎಸ್ ಕಡ್ಡಾಯವಾಗಿದ್ದು 125 ಸಿಸಿ ವರೆಗಿನ ವಾಹನಗಳಿಗೆ ಸಿಬಿಎಸ್ ಅನ್ನು ಕಡ್ಡಾಯಗೊಳಿಸಲಾಗಿದೆ. ಎಬಿಎಸ್ ಮತ್ತು ಸಿಬಿಎಸ್ ಈ 2 ತಂತ್ರಜ್ಞಾನಗಳ ಉದ್ದೇಶವು ಒಂದೇ: ನಿಮ್ಮ ಹಾಗೂ ನಿಮ್ಮ ವಾಹನದ ಸುರಕ್ಷತೆಯನ್ನು ಹೆಚ್ಚಿಸುವುದು. ಎಬಿಎಸ್ ನಿಮ್ಮ ಬೈಕ್ ಸ್ಕಿಡ್ ಆಗುವುದನ್ನು ತಡೆಯುತ್ತದೆ ಮತ್ತು ಸಿಬಿಎಸ್ ಸುಗಮ ಮತ್ತು ಸಮತೋಲಿತ ಬ್ರೇಕಿಂಗ್ ಅನ್ನು ಖಚಿತಪಡಿಸುತ್ತದೆ. ಸಾರಾಂಶ:
ಈ ವಿಡಿಯೋದಲ್ಲಿ ನಾವು ದ್ವಿಚಕ್ರ ವಾಹನಗಳಲ್ಲಿ ಬಳಸಲಾಗುವ 2 ಪ್ರಮುಖ ಬ್ರೇಕಿಂಗ್ ತಂತ್ರಜ್ಞಾನಗಳಾದ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಮತ್ತು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ 2 ವ್ಯವಸ್ಥೆಗಳನ್ನು ವಾಹನದ ಸುರಕ್ಷತೆಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ. ABS ಅನಿರೀಕ್ಷಿತವಾಗಿ ಬ್ರೇಕ್ ಹಾಕುವಾಗ ಚಕ್ರಗಳು ಲಾಕ್ ಆಗುವುದನ್ನು ತಡೆಯುತ್ತದೆ. ಇದರಿಂದ ಸ್ಕಿಡ್ಡಿಂಗ್ ಕಡಿಮೆಯಾಗುತ್ತದೆ ಮತ್ತು ರೈಡರ್ಗೆ ವಾಹನದ ಮೇಲೆ ಉತ್ತಮ ನಿಯಂತ್ರಣ ದೊರಕುತ್ತದೆ. ಮತ್ತೊಂದೆಡೆ CBS ಬ್ರೇಕಿಂಗ್ ಅನ್ನು ಹೆಚ್ಚು ಸಮತೋಲನಯುಕ್ತ ಮತ್ತು ಸುರಕ್ಷಿತವಾಗಿರಿಸುತ್ತದೆ, ವಿಶೇಷವಾಗಿ ಸ್ಕೂಟರ್ಗಳು ಮತ್ತು ಕಡಿಮೆ ಪವರ್ ಇರುವ ಬೈಕ್ಗಳಲ್ಲಿ. ಈ ಬ್ರೇಕಿಂಗ್ ತಂತ್ರಜ್ಞಾನಗಳ ಮುಖ್ಯ ಉದ್ದೇಶ ನಿಮ್ಮ ಮತ್ತು ನಿಮ್ಮ ವಾಹನದ ಸುರಕ್ಷತೆಯನ್ನು ಖಚಿತಪಡಿಸುವುದಾಗಿದೆ. ಬನ್ನಿ ಒಂದು ಚಟುವಟಿಕೆಯನ್ನು ಮಾಡೋಣ. ನಿಮ್ಮ ಸುತ್ತಮುತ್ತಲಿರುವ ದ್ವಿಚಕ್ರ ವಾಹನಗಳನ್ನು ಗುರುತಿಸಿ ಮತ್ತು ಅವುಗಳಲ್ಲಿ ಯಾವ ಬ್ರೇಕಿಂಗ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ ಎಂಬುದನ್ನು ಗಮನಿಸಿ. ABS ಅಥವಾ CBS.